ಅಲ್ಲಿ ಮೇಡಮ್ ತಡ ಆಯ್ತಾ? ಒಂದೇ ನಿಮಿಷ ಗ್ಲಾಸಿಗೆ ಹಾಕೊಡ್ತೀನಿ. ಪರವಾಗಿಲ್ಲ, ಅತ್ತೆ ಜ್ಯೂಸ್ ಕುಡಿಯಕ್ಕೆ ಇನ್ನೂ ಟೈಮ್ ಇದೆ. ಅಡಿಗೆ ಮನೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ಯಾ. ನೀನಿಲ್ಲಿ ಅಡಿಗೆ ಮಾಡಿದ್ಯಾ ಅಂತಾನೆ ಅನ್ನಿಸ್ತಾ ಇಲ್ಲ. ಸ್ಲ್ಯಾಬ್ ಮೇಲೆ ಒಂಚೂರು ಕಲೆ ಇಲ್ಲ. ಅಡ್ಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ನಾವು ತಿನ್ನೋ ಅಡ್ಗೆನೂ ಅಷ್ಟೇ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಹೇಳ್ದೆ ನೋಡು. ಅತ್ತೆಗೆ ದೇವ್ರ ಮನೆ ಎಷ್ಟು ಮುಖ್ಯನೋ ಅಡಿಗೆ ಮನೆನೂ ಅಷ್ಟೇ ಮುಖ್ಯ. ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಡಿಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳೆ ಅಂತ. ನಿಜ ಮೇಡಮ್, ಅದಕ್ಕೆ ಅನ್ಸುತ್ತೆ ಪ್ರತಿ ಸಲ ಅಡ್ಗೆ ಮಾಡುವಾಗ್ಲೂ ನನಗ್ ಖುಷಿ ಆಗುತ್ತೆ. ತಗೋ, ಕೆಲವೊಂದು ತರಕಾರಿನ ಫ್ರಿಡ್ಜಲ್ಲಿ ಇಟ್ಬಿಡು. ಇಟ್ರೆ ಕೊಳೆಯೋ ತರಕಾರಿಗೂ ಕೊಳಿದೇ ಇರೋ ಪ್ಲಾಸ್ಟಿಕ್ ಸುತ್ತಿದಾರಲ್ಲ, ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ರೆ ಫ್ರೆಶ್ ಆಗಿರುತ್ತೆ ಅಂತ. ಅದ್ರ ಬದಲು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫ್ರೆಶ್ ತರಕಾರಿ ತರ್ಬೋದಲ್ವಾ ಮೇಡಮ್? ಲೇಬಲ್ ಹಾಕಿರೋ ತರಕಾರಿಗಳು ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ, ಆದ್ರೆ ಆರಿಸಿ ತಗೊಂಬರೋ ತರಕಾರಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೀನ್ ಹೇಳ್ತಾ ಇರೋದು ಕರೆಕ್ಟೇ ಮೇಡಮ್. ಮಂಡಿಗೆ ಹೋಗಿ ತರಕಾರಿ ತಂದ್ರೆ ರೈತರಿಗೂ ಸಹಾಯ ಆಗುತ್ತೆ, ನಮಗೂ ಒಳ್ಳೆ ತರಕಾರಿ ಸಿಗುತ್ತೆ. ಆ ಥರ ಮಂಡಿ ನಿನ್ಗೆ ಯಾವ್ದಾದ್ರು ಗೊತ್ತಿದ್ಯಾ? ಓ ಗೊತ್ತು, ನಮ್ಮ ಮನೆ ಪಕ್ಕದಲ್ಲೇ ಇದೆ. ಹಾಗಾದ್ರೆ ದಿನ ಬರ್ತಾ ನೀನೇ ತರಕಾರಿ ತರ್ತೀಯಾ? ಸರಿ ಮೇಡಮ್, ತರ್ತೀನಿ. ಕ್ಯಾಂಡಲ್ ಲೈಟ್ ಡಿನ್ನರು, ಅದು ನನಗೆ ರಮ್ಯಂಗೆ. ಡೇಟ್ ಅಂದ್ರೆ ಏನು? ಬೋರಿಂಗ್ ಕೆಫೆನಲ್ಲಿ ಕೂರ್ಬೇಕಾ? ಏನ್ ನಾಟಕ ಆಡ್ತೀಯೋ? ರಮ್ಯನ್ ಜೊತೆ ಡೇಟ್ಗೆ ಹೋಗೋಣ ಅಂತ ಹೇಳಿ ಈಗ ಡಿನ್ನರ್ ಅರೇಂಜ್ ಮಾಡಿದ್ರೆ ಮೈ ಮೇಲೆ ಕಂಬಳಿ ಒಳ ಬಿದ್ದಂಗೆ ಆಡ್ತಿದ್ಯಲ್ಲ. ಸ್ವಲ್ಪ ಸುಮ್ನಿರ್ತೀಯಾ? ನಾನೇ ಟೆನ್ಷನ್ಲಿದ್ದೀನಿ. ಏನು ಟೆನ್ಷನ್ ನಿಂಗೆ? ಯಾಕೆ? ರಮ್ಯ ಅಂದ್ರೆ ಇಷ್ಟ ಇಲ್ವಾ? ಅದು ಹಾಗಲ್ಲ ಮಿತ್ತಿಲ್ಲ. ಮತ್ತಿನ್ ಹೇಗೆ? ರಮ್ಯಾ ನಂಗೆ ಒಳ್ಳೆ ಫ್ರೆಂಡೇ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಅವಳ ಜೊತೆ ನಾನ್ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರು ಏನೋ ಒಂಥರ ಅನ್ಸುತ್ತೆ. ಅಂತದ್ ಏನ್ ಹೇಳ್ದೆ ಅಂತ ಇಬ್ರು ನಗ್ತಿದ್ದೀರಾ? ವಿರಾಜ್, ನಿಂಗೆ ಭಯ ಅಲ್ಲ? ಭಯ ನನಗೆ. ಏ, ಫಸ್ಟ್ ಟೈಮ್ ಒಂದ್ ಹುಡುಗಿನ ಡೇಟ್ ಕರ್ಕೊಂಡು ಹೋಗ್ತಿದ್ಯಾ, ಸ್ವಲ್ಪ ಸಮಯ ಕೊಡೋ, ಎಲ್ಲ ಸರಿ ಹೋಗುತ್ತೆ. ಹೌದೌದು. ವಿರಾಜ್, ಬೆಸ್ಟ್ ಫ್ರೆಂಡ್ಸೇ ಬೆಸ್ಟ್ ಕಪಲ್ ಆಗೋದು. ಅದಕ್ಕೆ ನಾನು ಹರ್ಷಿತೆ ಬೆಸ್ಟ್ ಎಕ್ಸಾಂಪಲ್. ಒಂದಷ್ಟು ಸಮಯನ ಒಟ್ಟಿಗೆ ಕಳೀರಿ. ಫ್ರೆಂಡ್ಸ್ ಆಗಿ ನೀವಿಬ್ರು ಅರ್ಥ ಮಾಡ್ಕೊಂಡಿರೋದು ಬೇರೆ, ಕಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ. ಆದ್ರೂ ಮಿತ್ತಿಲ್ಲ, ಈಗ ಇದೆಲ್ಲ ಬೇಕಿತ್ತಾ? ಈಗ್ಲೇ ಇದೆಲ್ಲ ಆಗ್ಬೇಕಾಗಿರೋದು ವಿರಾಜ್. ಆಯ್ತಲ್ಲ, ಒಂದು ಸಣ್ಣ ಪ್ರೀತಿ ತರಬೇತಿ ಕೊಟ್ಟಾಯ್ತು. ಇನ್ನು ನಮ್ಮ ಹುಡುಗ ಫುಲ್ ರೆಡಿ. ಸರಿಯಾಗಿ ಹಿಡ್ಕೊಳ್ಳೋ. ಆದ್ರೂ ನಿಂಗೆ ಕೆಲಸ ಸಿಕ್ತಲ್ಲ, ಅಷ್ಟ್ ಸಾಕು. ಕೆಲ್ಸ ಏನೋ ಸಿಕ್ತು, ಆದ್ರೆ ಸಂಬಳ ಬರಕ್ ಇನ್ನು ತಿಂಗಳ ಕೊನೆ ಆಗುತ್ತೆ. ಇನ್ 2 ದಿನದಲ್ಲಿ ಕಂತು ಬೇರೆ ಕಟ್ಬೇಕು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ದತ್ತು. ಅಡ್ವಾನ್ಸ್ ಕೇಳು. ಅವ್ರು ಕರೆದು ಕೆಲ್ಸ ಕೊಟ್ಟಿರೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಅಡ್ವಾನ್ಸ್ ಅಂತ ಕೇಳಿದ್ರೆ ನಾವ್ ಅಡ್ವಾಂಟೇಜ್ ತಗೋತಾ ಇದೀವಿ ಅನ್ಕೊಳಲ್ವಾ? ಮನೆ ಮನೆಗೂ ಪೇಪರ್ ಹಾಕಿದ್ರೆ ನನಗ್ ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗೋದಿರುತ್ತೆ. ಪೇಪರ್ ಹಾಕೊಂಡ್ ಕುತ್ಕೊಂಡ್ರೆ ನನಗ್ ತಡ ಆಗಲ್ವಾ? ತಡ ಆಗೋದ್ ನಿನ್ಗೆ, ನಾನ್ ಹಾಕ್ಬೋದಲ್ವಾ? ಸರಿ ಸರಿ, ಗುರಾಯಿಸ್ಬಿಡ, ನಾನೇನ್ ಕೆಲ್ಸ ಮಾಡಲ್ಲ. ನಾವು ಬಿಸ್ನೆಸ್ ಮಾಡೋಣ. ಬಂಡವಾಳಕ್ಕೆ ಏನ್ ಮಾಡೋದು? ಅದು ನಿಜ. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇವತ್ತಿಡೀ ಅದನ್ನೇ ಯೋಚನೆ ಮಾಡಿದೀನಿ. ಇದನ್ನಲ್ಲ ನಿನ್ನ ಅಣ್ಣ ವಿಶ್ವಾಸ್ ಮಹಾರಾಜ್, ಕುಬೇರ, ಸಾಲ ಮಾಡಿರೋ ಕುಬೇರ, ಅವನನ್ನೇ ಕೇಳು. ಮೊದಲನೇದಾಗಿ ವಿಶ್ವಾಸ್ ನಿನಗೂ ಅಣ್ಣ. ಎರಡನೇದಾಗಿ ದೊಡ್ಡೋರ್ಗೆ ಗೌರವ ಕೊಡೋದನ್ ಕಲಿಯೋ. ಅವನನ್ನ ಹಾಗೆಲ್ಲ ಆಡ್ಕೋಬೇಡ. ಸಾಲ ಮಾಡಿ ಬೆಚ್ಚಗ್ ಬಿದ್ದಿರೋದು ಅವನು, ತಲೆ ಕೆಡ್ಸ್ಕೊಂಡ್ ಕೂತಿರೋದು ನೀನು. ದತ್ತು, ನನಗ್ ತಲೆ ಕೆಡಿಸ್ಬೇಡ. ಈಗಾಗ್ಲೇ ನಂಗೆ ತಲೆ ಸಿಡಿತಾ ಇದೆ. ಹಾಗಂತ ಮತ್ತೆ ಜಿಲೇಬಿ ಮಾಡಕ್ ಹೋಗ್ಬೇಡ. ಆಲ್ರೆಡಿ ನೆನ್ನೆ ಮಾಡಿರೋದೇ ತುಂಬಾ ಇದೆ. ನಾನು ಹೋಗಿ ತರ್ತೀನಿ. ಹೇ ದತ್ತು, ಟಂಟಡಾನ್, ನನ್ಗೆ ಐಡಿಯಾ ಸಿಕ್ತು. ಏನ್ ಐಡಿಯಾ? ಇದು ನಾಳೆನೆ ಎಲ್ಲ ಹೋಟೆಲ್ಗಳು ಬೇಕರಿಗಳಿಗೆ ಹೋಗಿ ನಮ್ ಈ ಜಿಲೇಬಿ ರುಚಿನ ತೋರ್ಸೋಣ.
ನೀನ್ ಮಾಡಿರೋ ಜಿಲೇಬಿನ ಬೇಡ ಅನ್ನೋರು ಈ ಪ್ರಪಂಚದಲ್ಲೇ ಯಾರು ಇಲ್ಲ ಅಕ್ಕ. ಅದ್ಕೆ ಅಮ್ಮ ಇನ್ನೂ ಊಟ ಮಾಡಿಲ್ವಾ? ಮಲ್ಲಿ, ನೀನೇ ಹೋಗಿ ಕೇಳ್ಬೋದಲ್ವಾ? ಅವಳಿಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅದಕ್ಕೆ. ಹೇಗೆ ಕೇಳಲಿ? ನಾನೀಗ ಅವಳ ಹತ್ರ ಮಾತಾಡಕ್ ಹೋದ್ರೆ ಅವಳ ಸಿಟ್ಟಿನ್ನೂ ಜಾಸ್ತಿ ಆಗುತ್ತೆ. ಮಲ್ಲಿ, ನಾನೊಂದು ಮಾತು ಹೇಳ್ತೀನಿ, ಬೇಜಾರಾಗ್ಬೇಡ. ಹೇಳಿ ಅದಕ್ಕೆ. ನೀನ್ ಮನೆ ಅಡವಿಟ್ಟಿರೋ ವಿಷಯನ ಸೀದಾ ಅತ್ತೆಗೆ ಹೇಳ್ಬಿಡ್ಬೇಕಿತ್ತು. ಅದು ಪರಿಸ್ಥಿತಿ ಹಾಗಿತ್ತು ಅದಕ್ಕೆ. ಎಲ್ಲ ನಿನ್ ಕೈಲಿದೆ ಮಲ್ಲಿ. ಅವರಿಬ್ರು ನನ್ನ ಮೇಲೆ ತುಂಬಾ ಗೌರವ ಇಟ್ಟಿದ್ದಾರೆ. ನನ್ನ ಗಂಡನ ಸೌಭಾಗ್ಯ ಅಂತ ಪುಷ್ಪ ತುಂಬಾ ಖುಷಿಯಲ್ಲಿದ್ದಾಳೆ. ಇದನ್ನೆಲ್ಲ ಕಿತ್ಕೋಬೇಕು ಹೇಳು. ಮಲ್ಲಿ, ನಿನ್ ಕಾರಣ ನಿನಗಿರುತ್ತೆ, ಅದು ನನಗೂ ಅರ್ಥ ಆಗುತ್ತೆ, ಅತ್ತೆಗೂ ಅರ್ಥ ಆಗುತ್ತೆ. ಮಲ್ಲಿ, ಅಯ್ಯೋ ನೋಡು, ತಪ್ಪು ಎಲ್ರಿಂದನೂ ಆಗುತ್ತೆ, ಸಮಸ್ಯೆ ಅನ್ನೋದು ಎಲ್ರಿಂದನೂ ಬರುತ್ತೆ. ಆದ್ರೆ ನೀನ್ ಮನೆ ಅಡವಿಟ್ಟಿರೋ ವಿಷಯನ ಯಾರೊಬ್ಬ ಮೂರನೇ ವ್ಯಕ್ತಿ ನಮ್ಮನೆಗೆ ಬಂದು ಬಾಯಿಗೆ ಬಂದಾಗ ಹೇಳ್ಬೇಕಾಗಿರ್ಲಿಲ್ಲ. ಅದ್ರಿಂದಾನೆ ಅತ್ತೆ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಅದಕ್ಕೆ. ಮಲ್ಲಿ, ನನಗೆ ಅರ್ಥ ಆಗುತ್ತೆ, ನಿನ್ನ ಉದ್ದೇಶ ಯಾವತ್ತೂ ತಪ್ಪಿರಕ್ ಸಾಧ್ಯನೇ ಇಲ್ಲ. ಸತ್ಯನ ಮುಚ್ಚಿಟ್ಟು ಈಗಾಗ್ಲೇ ಅತ್ತೆ ಮನ್ಸಿಗೆ ತುಂಬಾನೇ ನೋವಾಗಿದೆ. ಇನ್ನು ಗಾಯನ ಗೀರಕ್ ಹೋಗ್ಬೇಡ, ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಹೋಗು. ಹೋಗು.